ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿರೋ ಚಾನಲ್ ಬಂದಿದ್ದೀರಾ. ನನ್ನ ಚಾನಲ್ ಅಲ್ಲಿ ನಾನು ರೆಗ್ಯುಲರ್ ಆಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ. ಮೋಟಿವೇಶನ್ ವಿಡಿಯೋಸ್ ಬರ್ತಾ ಇರುತ್ತೆ, ಪಾಡ್ಕಾಸ್ಟ್ ವಿಡಿಯೋಸ್, ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ. ನೀವು ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಪ್ಲಾನೆಟ್ ಸ್ಪಾರ್ಕ್ ಅನ್ನೋ ಕಡೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕರೆದಿದ್ದಾರೆ. ಹಾಗೆ ಕೆಲವರು ಏನ್ ಅನ್ಕೊಂತೀರಾ, ವರ್ಕ್ ಫ್ರಮ್ ಹೋಮ್ ಅಂದ್ರೆ ಫ್ರಾಡ್ ಅಂತ ಅನ್ಕೋತೀರಾ ಸ್ವಲ್ಪ ಜನ. ಎಲ್ಲ ಜಾಬ್ಸ್ ಫ್ರಾಡ್ ಇರಲ್ಲ. ನಿಮ್ಗೇನಾದ್ರೂ ದುಡ್ಡು ಏನಾದ್ರು ಕೇಳಿದ್ರೆ ನೀವು ದಯವಿಟ್ಟು ಸೇರಕ್ಕೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಕೆಲವು ಜೆನ್ಯೂನ್ ಕೂಡ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ. ನೀವು ಹೇಗೆ ವೆರಿಫೈ ಮಾಡಬೇಕು ಅಂದ್ರೆ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ವೆಬ್ಸೈಟ್ ಇಲ್ಲ ಅಂದ್ರೆ ಅವರು ಈಸಿಯಾಗಿ ಬಿಲೀವ್ ಮಾಡಕ್ ಹೋಗ್ಬೇಡಿ. ಹಾಗೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಯಾರಿಗೂ ನೀವು ಪೇ ಮಾಡಕ್ ಹೋಗ್ಬೇಡಿ. ಇದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡಿ, ಇಲ್ಲಾಂದ್ರೆ ಅದನ್ನ ಯಾರಾದ್ರೂ ನಿಮ್ಗೆ ದುಡ್ಡು ಕೇಳಿದ್ರೆ ಇಗ್ನೋರ್ ಮಾಡಿ. ಇದು ಬಹಳ ಇಂಪಾರ್ಟೆಂಟ್. ತುಂಬಾ ಜನ ರಿಜಿಸ್ಟ್ರೇಷನ್ ಫೀಸ್ ಅಂತೆ, ಆ ತರ ಫೀಸ್ ಅಂತೆಲ್ಲ ಇಸ್ಕೋತಾರೆ. ಆ ತರ ಎಲ್ಲ ಇಸ್ಕೊಂಡ್ರೆ ದಯವಿಟ್ಟು ನೀವು ಪೇ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ದಯವಿಟ್ಟು ಅದು ಫ್ರಾಡ್ ಆಗಿರುತ್ತೆ. ತುಂಬಾ ಈ ತರ ಎಷ್ಟೊಂದು ಈ ನಡುವೆ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಇಗ್ನೋರ್ ಮಾಡಿ. ಇವಾಗ ಇಂಪಾರ್ಟೆಂಟ್ ವಿಷಯಕ್ಕೆ ಹೋಗೋಣ. ಪ್ಲಾನೆಟ್ ಸ್ಪಾರ್ಕ್ ಅನ್ನೋ ಕಡೆ ವರ್ಕ್ ಫ್ರಮ್ ಹೋಮ್ ಜಾಬ್ ಕರೆದಿದ್ದಾರೆ, ಓಪನಿಂಗ್ಸ್ ಇದೆ. ಇಲ್ಲಿ ಬಂದು ಆನ್ಲೈನ್ ಟೀಚರ್, ಇಂಗ್ಲಿಷ್ ಟೀಚರ್, ಯಾರಿಗಾದ್ರೂ ಇಂಗ್ಲಿಷ್ ಮೇಲೆ ತುಂಬಾ ನಾಲೆಜ್ ಇದ್ರೆ ನೀವು ಅಪ್ಲೈ ಮಾಡ್ಬೋದು. ವೆರಿ ಸಿಂಪಲ್ ಆಗಿರುತ್ತೆ. ನೀವು ಮಕ್ಕಳಿಗೆ ನೀವು ಟೀಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೂ ನೀವು ಟೀಚ್ ಮಾಡ್ಬೋದು. ಇಲ್ಲಿ ಒಂದು ಜನರಲ್ ಶಿಫ್ಟ್ ಇರುತ್ತೆ, ಇನ್ನೊಂದು ಬಂದು ನೈಟ್ ಶಿಫ್ಟ್ ಇರುತ್ತೆ. ಇದು ನಿಮ್ಗೇನಾದ್ರೂ ಇಂಗ್ಲಿಷ್ ಟೀಚಿಂಗ್ ಮಾಡೋ ಎಬಿಲಿಟಿ ಇದ್ರೆ, ಸ್ಟೂಡೆಂಟ್ಸ್ ಹೇಳೋ ಎಬಿಲಿಟಿ ಇದ್ರೆ ದಯವಿಟ್ಟು ಅಪ್ಲೈ ಮಾಡಿ. ಹಾಗೆ ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ಓಪನಿಂಗ್ಸ್ ಇದೆ. ಫ್ರಂಟ್ ಎಂಡ್ ಡೆವಲಪರ್, ರಿಯಾಕ್ಟ್ ಡೆವಲಪರ್, EWS. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ, ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡ್ಬೋದು ನೀವು. ಆ್ಯಂಡ್ ನನ್ನ ಚಾನಲಲ್ಲಿ ನಾನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನೋ ವರೀಸ್. ಏನಾದರೂ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ, ಬೇರೆ ಕಡೆ ನೀವು ಟ್ರೈ ಮಾಡ್ಬೋದು. ಇಲ್ಲಿ ಬಂದು ಇದು ಆಫೀಸ್ ಬಂದು ಗುರುಗ್ರಾಮ್ ಅಲ್ಲಿ ಬರುತ್ತೆ, ಡೆಲ್ಲಿ ಹತ್ರ ಬರುತ್ತೆ. ಸೊ ಕೆಲವು ಪೊಸಿಷನ್ಸ್ ವರ್ಕ್ ಫ್ರಮ್ ಹೋಮ್ ಕರೆದಿದ್ದಾರೆ, ಕೆಲವು ಪೊಸಿಷನ್ಸ್ ನೀವು ವರ್ಕ್ ಫ್ರಮ್ ಆಫೀಸ್ ಮಾಡಬೇಕಾಗತ್ತೆ. ನಿಮ್ಗೇನಾದ್ರೂ ವರ್ಕ್ ಫ್ರಮ್ ಆಫೀಸ್ ಏನಾದರೂ ಮಾಡೋ ಇಂಟ್ರೆಸ್ಟ್ ಇದ್ರೆ ಯಾರಾದರೂ ನೀವು ಹೋಗಿ ನೀವು ಟ್ರೈ ಮಾಡಿ. ನಿಮ್ಗೇನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನೀವು ಹೋಗಿ ಅಲ್ಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ಇದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಜಸ್ಟ್ ಆ ಲಿಂಕ್ನ ಕಾಪಿ ಮಾಡ್ಕೊಂಡು ಯಾವ್ದಾದ್ರು ಬ್ರೌಸರ್ ಅಲ್ಲಿ ಪೇಸ್ಟ್ ಮಾಡಿ. ನಿಮಗೆ ಕೆಲವು ಸ್ಟೆಪ್ಸ್ ಬರುತ್ತೆ, ರಿಕ್ವೈರ್ಮೆಂಟ್ಸ್ ಏನೇನು ಕೇಳಿದ್ದಾರೆ ಅಂತ. ರಿಕ್ವೈರ್ಮೆಂಟ್ಸ್ ಅವ್ರು ಏನು ಕೇಳಿದ್ದಾರೆ ಆ ಥರ ಸ್ವಲ್ಪ ಕೆಲವು ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಂಡು ನೀವು ರೆಸ್ಯೂಮ್ನ ಮಾಡಿಫೈ ಮಾಡಿ. ಈಸಿಯಾಗಿ ನೀವು ChatGPT ಯೂಸ್ ಮಾಡ್ಕೊಂಡು ಮಾಡಿಫೈ ಮಾಡಿ, ಅದರಿಂದ ನೀವು ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ನಿಮ್ಗೇನಾದರೂ ಕ್ವೈರೀಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕ್ಬೋದು. ನಾನು ಕೆಲವು ವರ್ಕ್ ಫ್ರಮ್ ಹೋಮ್ ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ಹಾಕಿದ್ದೀನಿ. ಅದನ್ನ ಹೇಗೆ ಸರ್ಚ್ ಮಾಡಬೇಕು ಅಂದರೆ ನೀವು ಯೂಟ್ಯೂಬ್ಗೆ ಹೋಗಿ VJM ಸ್ಪೇಸ್ HUB ಹಬ್ ಸ್ಪೇಸ್ ಜಾಬ್ಸ್ JOBS ಇದನ್ನ ಟೈಪ್ ಮಾಡಿದ್ರೆ ನಿಮ್ಗೊಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಆ ಪ್ಲೇ ಲಿಸ್ಟ್ ಅಲ್ಲಿ ನಾನು ಅರೌಂಡ್ 20+ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಪ್ಡೇಟ್ಸ್ ಹಾಕಿದ್ದೀನಿ. ಅಲ್ಲೂ ಕೂಡ ನೀವು ಹೋಗಿ ಟ್ರೈ ಮಾಡ್ಬೋದು. ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸ್ವಲ್ಪ ನೀವು ಟೈಮ್ ಕೊಡಬೇಕಾಗತ್ತೆ, ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ನಿಮಗೋಸ್ಕರ ಟೈಮ್ ತೊಗೊಂಡು ಆ ಲಿಂಕ್ನೆಲ್ಲ ಕಾಪಿ ಮಾಡ್ಕೊಂಡು ಯಾವ್ಯಾವ ರೋಲ್ಸ್ ನಿಮ್ಗೆ ಸೂಟಬಲ್ ಆಗುತ್ತೆ ಆ ರೋಲ್ಸ್ಗೆ ಅಪ್ಲೈ ಮಾಡಿ. ಇಟ್ಸ್ ವೆರಿ ಈಸಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ನೀವು. ಹಾಗೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಾನು ಹೇಳಿದ ಹಾಗೆ
ಆಪರ್ಚುನಿಟಿ ಈ ನಡುವೆ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ನಿಮಗೆ ರೆಸ್ಪಾನ್ಸ್ ಬಂದಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ಒಂದು ಆಪರ್ಚುನಿಟಿ ಬಂದೇ ಬರುತ್ತೆ. ಸೊ ಪ್ರಯತ್ನ ಮಾಡ್ತಾ ಇರಿ. ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ಎಷ್ಟು ಸಲ ರಿಜೆಕ್ಟ್ ಆದರೂ ತೊಂದರೆ ಇಲ್ಲ. ಒಂದು ಪ್ರಯತ್ನ ನೀವು ಮಾಡ್ತಾ ಇರಿ. ಆ್ಯಂಡ್ ನಿಮ್ಗೇನಾದರೂ ಡೌಟ್ಸ್ ಇದ್ರೂ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ಇವಾಗ ನಿಮಗೋಸ್ಕರ ಒಂದು ಸಾಂಗ್ ಹಾಡ್ತೀನಿ ನಾನು ಪ್ರಯತ್ನ ಮಾಡ್ತೀನಿ. ಇದು ನಂದು ಫೇವ್ರೆಟ್ ಕನ್ನಡ ಸಾಂಗ್. ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದಂತನೂ ನೀವು ಹಾಕ್ಬೋದು. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ, ಭಾವನೆ ಬಾಕಿವೆ. ಇದು ನನ್ನ ಫೇವ್ರೆಟ್ ಸಾಂಗ್. ಇದು ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಈ ಸಾಂಗ್. ನಿಮಗೂ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಚೆನ್ನಾಗಿ ನಿಮಗೋಸ್ಕರ ಒಳ್ಳೊಳ್ಳೆ ಅಪ್ಡೇಟ್ಸ್ ತೊಗೊಂಬರ್ತೀನಿ ಈ ಚಾನಲಲ್ಲಿ. ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಚೆನ್ನಾಗಿ ಇನ್ಸ್ಪಿರೇಷನ್ ಸಿಗುತ್ತೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಆಗಿರ್ಬೋದು, ಮೋಟಿವೇಶನ್ ವಿಡಿಯೋಸ್ ಆಗಿರ್ಬೋದು, ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೋದು, ಇದೆಲ್ಲ ನಾನು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಾನು ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಸ್ ತಗೊಂಡ್ಬರ್ತೀನಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಜೈ ಹಿಂದ್. ಥ್ಯಾಂಕ್ ಯು.